ಭೌತಿಕವಾಗಿ, ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಸಮರ್ಥನಾಗುವಂತದ್ದೇ ಮೌಲ್ಯಾಧಾರಿತವಾಗಿರ್ತಕ್ಕಂಥ ಶಿಕ್ಷಣ ಅಂತಕ್ಕಂಥದ್ದು. ಅಂದ್ರೆ ಶಿಕ್ಷಣ ಯಾವುದಕ್ಕೆ ಕೊಡಬೇಕು? ದೇಹಕ್ಕೆ ಶಿಕ್ಷಣವನ್ನ ಕೊಡಬೇಕು, ಮನಸ್ಸಿಗೆ ಶಿಕ್ಷಣವನ್ನ ಕೊಡಬೇಕು, ಅದ್ರ ಜೊತೆಗೆ ಬುದ್ಧಿಗೆ ಶಿಕ್ಷಣವನ್ನ ನಾವೆಲ್ಲ ಕೊಡಬೇಕಾಗಿರುವಂತಹದ್ದು. ಪೋಷಕರು ಈ ನಿಟ್ಟಿನಲ್ಲಿ ನೀವೆಲ್ಲ ಗಮನಿಸಬೇಕು ಅಂತಂದ್ರೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಈ 3 ಶಿಕ್ಷಣ ಸಿಕ್ಕಿದಾಗ ಮಾತ್ರ ಸಾಧ್ಯ ಆಗಿರುವಂತಹದ್ದು. ಹಾಗಾಗಿ ಎಲ್ಲರೂ ಸಹ ದೈಹಿಕವಾಗಿ, ಮಾನಸಿಕವಾಗಿ, ಭೌತಿಕವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡುವಂತ ಕೆಲಸವನ್ನ ಎಲ್ಲ ಪೋಷಕ ವರ್ಗದವರು ಮಾಡಬೇಕಾಗಿರುವಂತಹದ್ದು. ಇವತ್ತು ದೈಹಿಕ ಶಿಕ್ಷಣ, ಕ್ರೀಡೆಗಳಲ್ಲಿ ನಮ್ಮ ಮಕ್ಕಳನ್ನ ಸಕ್ರಿಯವಾಗಿ ಭಾಗವಹಿಸುವಂತೆ ಮಾಡಬೇಕು. ಮಾನಸಿಕ ಶಿಕ್ಷಣ ಅಂತಂದ್ರೆ ಕಲೆ, ಸಾಹಿತ್ಯ, ಸಂಗೀತಕ್ಕೆ ಹೆಚ್ಚು ಮಹತ್ವವನ್ನ ಕೊಡಬೇಕು. ಭೌತಿಕ ಶಿಕ್ಷಣ ಅಂದ್ರೆ ಪಠ್ಯದ ವಿಷಯಗಳಲ್ಲಿ ಗಹನವಾದಂತ ಚಿಂತನೆಯನ್ನ ಬೆಳೆಸುವಂತ ಕೆಲಸವನ್ನ ಮಾಡಬೇಕು. ಆಗ ಮಾತ್ರ ಒಬ್ಬ ವ್ಯಕ್ತಿಯ ಸರ್ವತೋಮುಖವಾದಂತ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯ. ಅದು ಪರಿಪೂರ್ಣ ಶಿಕ್ಷಣ ಅಂತಕ್ಕಂಥದ್ದು. ಇವತ್ತು ಪೋಷಕ ವರ್ಗದವರಿಗೂ ಸಹ ಒಂದು ಸಮಸ್ಯೆ ಎದ್ದು ಕಾಡ್ತಾ ಇರುವಂತದ್ದು ಏನು ಅಂದ್ರೆ, ಇವತ್ತೆಲ್ಲ ನಮ್ಮ ಮಕ್ಕಳು ಮೊಬೈಲ್ಗೆ ದಾಸರಾಗಿರ್ತಕ್ಕಂಥದ್ದು. ನಾನು ಎಲ್ಲೇ ಹೋದ್ರ ಸಂದರ್ಭದಲ್ಲಿ ಈ ಮಾತನ್ನ ಉಲ್ಲೇಖ ಮಾಡ್ತಾ ಇದ್ದೀನಿ ಇವತ್ತು. ಯಾಕಂದ್ರೆ ಗ್ರಾಮೀಣ ಭಾಗದ ಜನತೆಯ ಪ್ರತಿಯೊಬ್ಬ ಮನೆಯಲ್ಲೂ ಸಹ ಇವತ್ತು ಮೊಬೈಲ್ ಅಂತಕ್ಕಂಥ ಒಂದು ಸಾಧನ ಇದೆ. ಇವತ್ತು ಈ ಮೊಬೈಲ್ ಅಂತಕ್ಕಂಥದ್ದು ನಮ್ಮ ಆಲೋಚನಾ ದೃಷ್ಟಿಕೋನವನ್ನ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ, ಯಾವ ರೀತಿಯಾಗಿ ಪ್ರಭಾವಿಸ್ತಾ ಇದೆ ಅನ್ನೋದೇ ನಾವೆಲ್ಲ ಚಿಂತನೆ ಮಾಡಬೇಕಾಗಿರುವಂತಹದ್ದು. ಇವತ್ತು ಮಕ್ಕಳಿಗೆ ಮೌಲ್ಯವನ್ನ ತುಂಬುವಂತ ಸಂದರ್ಭದಲ್ಲಿ ಮೊಬೈಲ್ ಅಂತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಆ ಮೌಲ್ಯಗಳ ಅಧಃಪತನಕ್ಕೂ ಸಹ ಕಾರಣ ಆಗಿರುವಂತಹದ್ದು. ಹಾಗಾದ್ರೆ ಮೊಬೈಲೇ ಬೇಡ ಅಂತಕ್ಕಂಥದ್ದು ನಾವು ವಿವೇಚನೆಯಿಂದ ಆಲೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ಮೊಬೈಲ್ ಅಂತಕ್ಕಂಥದ್ದು ಒಂದು ಅವಿಭಾಜ್ಯ ಅಂಗ ಆಗಿದೆ. ಆದ್ರೆ ಮಕ್ಕಳಿಗೆ ಯಾವ ವಿಚಾರವಾಗಿ ಅದನ್ನ ಬಳಕೆ ಮಾಡಿಕೊಡ್ಬೇಕು ಅಂತಕ್ಕಂಥ ಶಿಕ್ಷಣದ ಕೆಲಸವನ್ನು ಸಹ ಆಗ್ಬೇಕಾಗಿರುವಂತಹದ್ದು. ಆ ನಿಟ್ಟಿನಲ್ಲಿ ನೀವೆಲ್ಲ ಜಾಗೃತರಾಗಬೇಕು. ಮಕ್ಕಳಿಗೆ ಆದಷ್ಟು ಸಹ ಶೈಕ್ಷಣಿಕ ವಿಚಾರಗಳಿಗೆ ಮಾತ್ರ ಅದನ್ನ ಬಳಕೆ ಮಾಡುವಂತ ಕೆಲಸ ಮಾಡಬೇಕಾಗಿರುವಂತಹದ್ದು ಅನಿವಾರ್ಯತೆ ಉಂಟಾಗಿದೆ. ಶಿಕ್ಷಕರು ಸಹ ಇದರ ಕಡೆಗೆ ಹೆಚ್ಚು ಗಮನವನ್ನ ಹರಿಸಬೇಕಾಗಿರುವಂತಹದ್ದು. ಈ ಸಂಸ್ಥೆಯ ಮುಖ್ಯ ಉದ್ದೇಶ ಈ ಭಾಗದ ಜನತೆಗೆ ಒಂದಷ್ಟು ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂಥ ಆಶಯವನ್ನ ಇಟ್ಕೊಂಡು ಒಂದಷ್ಟು ಅರಿವಿನ ಶಿಕ್ಷಣ ಕೊಡಬೇಕು, ಅನುಭವದ ಶಿಕ್ಷಣವನ್ನ ಕೊಡಬೇಕು, ಒಂದಷ್ಟು ವಿವೇಕದ ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂಥ ಒಂದು ಆಶಯವನ್ನ ಇಟ್ಕೊಂಡು ಈ ಸಂಸ್ಥೆ ಒಂದಷ್ಟು ಕೆಲಸವನ್ನ ಮಾಡ್ತಾ ಇದೆ. 2018ರಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಸ್ಥಾಪನೆಯಾದಂತಹ ಸಂಸ್ಥೆ ಇವತ್ತು 2020ರಲ್ಲಿ 26ರಲ್ಲಿ ಒಂದು ಮಹತ್ತರವಾಗಿರುವಂತಹ ಬದಲಾವಣೆಯನ್ನ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ನೀವೆಲ್ಲರ ಸಹಕಾರ, ನನ್ನ ಈ ವೇದಿಕೆಯನ್ನು ಗಮನಿಸಿದಾಗ ನವೀನ್ ಅವರ ಕುಟುಂಬಕ್ಕೆ ಈ ಗ್ರಾಮಸ್ಥರ ಸಂಪೂರ್ಣ ಸಹಕಾರ ಇದೆ. ಯಾಕಂದ್ರೆ ಎಲ್ಲ ಈ ಗ್ರಾಮಸ್ಥರು ಸಹ ಈ ಸಂದರ್ಭದಲ್ಲಿ ವಿವಿಧ ವರ್ಗದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹ ಇಲ್ಲಿ ಬಂದಿರುವಂತದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಮೌಲ್ಯ ಆಧಾರಿತವಾಗಿರ್ತಕ್ಕಂಥ ಶಿಕ್ಷಣ ನಿಮ್ಮ ಮಕ್ಕಳಿಗೆ ಕೊಡುವಂತ ಕೆಲಸ ಆಗಲಿ ಇರ್ತಕ್ಕಂಥದ್ದು. ಈ ಶಿಕ್ಷಣ ಸಂಸ್ಥೆಗೆ ಇನ್ನೂ ಹೆಚ್ಚು ಹೆಚ್ಚು ಮಕ್ಕಳನ್ನ ಕರೆತರುವಂತ ಕೆಲಸವೂ ಸಹ ನೀವು ಮಾಡಲಿ ಅಂತಕ್ಕಂಥ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಸಮಯದ ಅಭಾವದಿಂದ ಇರೋದ್ರಿಂದ ಗ್ರಾಮಸ್ಥರ ಬಗ್ಗೆ ಹೆಚ್ಚು ಹೇಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಭಾಗದಲ್ಲಿರ್ತಕ್ಕಂಥ ಗ್ರಾಮೀಣ ಭಾಗದವರು ನಮ್ಮ ಶ್ರೀಮಠದೊಂದಿಗೆ ಒಂದು ಅನಿಮಿತ್ತ ಒಂದು ಬಂಧುತ್ವವನ್ನ ಹೊಂದಿರ್ತಕ್ಕಂಥವ್ರು. ಯಾಕಂದ್ರೆ ಭಕ್ತ ಸಂಬಂಧವನ್ನ ಹೊಂದಿರ್ತಕ್ಕಂಥವ್ರು. ನಮ್ಮ ನೇರಳೆಕೆರೆ ಆಗಿರ್ಬೋದು, ಗಂಜಲಗುಂಟೆ ಆಗಿರ್ಬೋದು, ನಿಟ್ರಳ್ಳಿ ಆಗಿರ್ಬೋದು, ನಮ್ಮ ಪೂಜ್ಯರು ಈ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಯನ್ನ ತೆರೆಯುವಂತ ಕೆಲಸವನ್ನ ಮಾಡಿದ್ದಾರೆ ಅಂತಂದ್ರೆ ಈ ಭಕ್ತರೊಂದಿಗೆ ಇರ್ತಕ್ಕಂಥ ಅವಿನಾಭಾವ ಸಂಬಂಧದಿಂದ. ಆ ನಿಟ್ಟಿನಲ್ಲಿ ಅಂತಹ ಭಕ್ತ ಸಂಬಂಧವನ್ನ ಹೊಂದಿರ್ತಕ್ಕಂಥ ಈ ಗ್ರಾಮಕ್ಕೆ ಬಂದಿರುವಂತ ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ. ಮುಂದೆ ಸಮಯಾವಕಾಶ ಇದ್ದಾಗ ಅದಕ್ಕೆ ಪ್ರತ್ಯೇಕವಾಗಿರುವಂತಹ ಒಂದು ಸಮಾರಂಭಕ್ಕೆ ಬಂದು ನಿಮ್ಮನ್ನೆಲ್ಲ ಕುರಿತು ಉದ್ದೇಶಿಸಿ ಮಾತನಾಡ್ತೀನಿ ಅಂತಕ್ಕಂಥ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಸಮಯ ಆಗಿರೋದ್ರಿಂದ ಹೆಚ್ಚು ಮಾತನಾಡುವಂಥದ್ದು ಬೇಡ ಅಂತಕ್ಕಂಥ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಎಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು.